ವಿದ್ಯಾರ್ಥಿಗಳೇ, ಇಂತಹ ಗಣಿತಗಳನ್ನು ನೀವು ಮಾಡಬೇಕು, ಕಲಿಬೇಕು, ತಿಳಿತಲ್ಲ ನೋಡ್ರಿ. ಇವು ಭಾಗಾಕಾರಕ್ಕೆ ಪರ್ಫೆಕ್ಟ್ ಆದ್ರೆ ಮುಂದೆ ಭಿನ್ನ ರಾಶಿಗಳು ಭಾರಿ ಬಂದ್ಬಿಡ್ತಾವ. ಮಾಡೋದಾಯ್ತು ನಾನು ವಿಡಿಯೋ ಆನ್ ಮಾಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಲಕ್ಷ ಕೊಟ್ಟು ನೋಡಿದರೆ ಲಕ್ಷಗಟ್ಲೆ ಲೆಕ್ಕ ಬರ್ತಾವಂತಾರ, ಸುಳ್ಳಲ್ಲ. ನೋಡ್ರಿ ನಾ ಎಲ್ಲಿ ಹೇಳಿನಿ, ಹೆಂಗೆ ಹೇಳಿಕತ್ತನು ಅದನ್ನೆಲ್ಲ ನೋಡ್ರಿ ಕರೆಕ್ಟಾಗಿ. ಎಲ್ಲರೂ ವಿಡಿಯೋ ಆನ್ ಮಾಡ್ರಿ, ಮ್ಯೂಟ್ ಮಾಡ್ರಿ, ಗಣಿತ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಂಥ ದೊಡ್ಡ ಭಾಗಾಕಾರ ಲೆಕ್ಕ ಕಲ್ತಿರಿ ಅಂದ್ರೆ ನಾಳೆ ಮಾಸ ಮಾಡ್ಲಿಕ್ಕೆ ಬರ್ತದ. ಆಮೇಲೆ ದೊಡ್ಡ ದೊಡ್ಡ ಲಸ ಕಂಡಿರ್ತಾವೆ, ದೊಡ್ಡ ದೊಡ್ಡ ಭಾಗಾಕಾರ ಬರ್ತಾವ. ಆಮೇಲೆ 1250 ಪ್ಲಾಟ್ಗಳ ಬೆಲೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, 31,250 ಆದರೆ ಒಂದು ಪ್ಲಾಟಿನ ಬೆಲೆ ಎಷ್ಟು? ಅಥವಾ 1,250 ರೇಡಿಯೋಗಳ ಬೆಲೆ ಏನು ಬೇಕಾದ್ರೂ ಕೊಡ್ಬೋದು. ದೊಡ್ಡ ಭಾಗಾಕಾರ ನೀವು ಕಲ್ತೇನೆ ಅಂದ್ರೆ ನಿಮ್ಮನ್ನು ಕೈ ಹಿಡಿಯೋರೇ ಯಾರೂ ಇಲ್ಲ. ತಿಳಿತಲ್ಲ. ಮತ್ತು ನಾವು ಕಲಿಬೇಕನ್ನೋ ಭಾವನದಿಂದ ಬೋರ್ಡ್ ಕಡೆ ನೋಡ್ರಿ, ನಾ ಕಲಿಸ್ತಿರ್ತನೋ, ನೀವು ಮಾಡ್ಯಾರೆ, ನೀವು ಮಾಡಿದ್ದು ಕರೆಕ್ಟ್ ಅದನ್ನು ಎಲ್ಲೋ ನೋಡ್ರಿ. ಒಂದು ಯಂತ್ರವು 1 ನಿಮಿಷಕ್ಕೆ 1,250 ಲೀಟರ್ ನೀರನ್ನು ಮೇಲೆ ಕೆತ್ತುತ್ತದೆ. ಹಾಗಾದರೆ 10,31,250 ಲೀಟರ್ ನೀರನ್ನು ಮೇಲೆ ಕೆತ್ತಲು ತೆಗೆದುಕೊಳ್ಳುವ ಸಮಯವನ್ನು ಗಂಟೆಗಳಲ್ಲಿ ಬರೆಯಿರಿ. ನಿಮಿಷ ಬರುತ್ತದೆ. ಇದರ ಅರ್ಥಾತ್ ಏನು? ದೊಡ್ಡ ಭಾಗಾಕಾರ ಕಲ್ತಂಗ. ಈ ದೊಡ್ಡ ಭಾಗಾಕಾರದಿಂದ ಈಗ ಏನು ಬರ್ತಾವ? ನಿಮಿಷ ಬರ್ತಾವ. 60ರಿಂದ ಭಾಗಿಸಿದ್ರೆ ಏನು ಬರ್ತಾವ? ಗಂಟೆಗಳು ಬರ್ತಾವ. ಇಷ್ಟೇ. 1,250 ಲೀಟರ್ ಬರೋಬ್ಬರಿ 1,250 ಲೀಟರಿಗೆ ಬರೋಬ್ಬರಿ ಲೀಟರ್ ನೀರನ್ನು ಎತ್ತ ಹಾಕಲಿಕ್ಕೆ 1 ನಿಮಿಷ ತಗೋತದ. 10 ಲಕ್ಷ 31,250 ಲೀಟರ್ ನೀರನ್ನು ಎತ್ತಲು ತೆಗೆದುಕೊಳ್ಳುವ ಸಮಯ ಎಷ್ಟು? 10 31 250 ಗುಂಡ್ಲೆ 1 ಸರ್ವಸ್ ಬಾಗಿಲೆ 1,250. ಹೆಸರಳದು ನೋಡ್ರಿ. ಈ ಪೂಜತ್ತು ಈ ಪೂಜತ್ತು ಇದು 25ರ ಮಧ್ಯೆ ಆಗದ ಇಲ್ಲ ನೋಡ್ರಿ. 25 125 25 ಇಲ್ಲ. ಇದನ್ನ 25 ಭಾಗಿಸ್ರಿ, ಮ್ಯಾಲಿಂದ 25 ಭಾಗಿಸ್ಬೇಕು. 103 ಹೊರಗೆ ತೆಗೀರಿ ನೋಡ್ರಿ. 103 ಹೊರಗೆ ತೆಗೀರಿ. ಪೂರ್ತಿ ಭಾಗಾಕಾರ ಹಾದಿಂದ ಅದನ್ನ ಇಡ್ಬೇಕು. 25 4 ಎಷ್ಟು? 100 ತೆಗೀರಿ. 100 ಇದ್ರಾಗ 3 ಉಳಿತು, ಇದು ಕಚ್ಚಾದ. ಆಮೇಲೆ 1 ತಗೋರಿ. 25 1 25 25 ತೆಗೆದ್ರೆ ಎಷ್ಟು ಉಳಿತು? 6 ಉಳಿತು. ಆಮೇಲೆ 2 ತಗೋರಿ. 22 50 50 ಹೋದ್ರೆ 12 ಉಳಿತು. ಈ 5 ತಗೋರಿ. 25 125 ನೋಡಿ. ಈಗ ಕೊನೆಗೆ 5 ಬಂದದ, 5ರಲ್ಲಿ ಭಾಗ ಹೋಗ್ತದೆ. 5 1 5 8 40 1 ಉಳಿತು. 5 2 10 5 5 25 825 ನಿಮಿಷಗಳು. ಇದನ್ನು ಗಂಟೆದಾಗ ಮಾಡ್ಬೇಕೀಗ. ಹೆಂಗಂದ್ರೆ 825ಕ್ಕೆ ನಿಮಿಷಗಳನ್ನು ನೀವು 60ರಲ್ಲಿ ಭಾಗಿಸ್ರಿ. 60 ನಿಮಿಷ ಅಂದ್ರೆ 1 ಗಂಟೆ. 61 60 2 ಉಳಿತು. 8ರಾಗ 6 ಆದ್ರೆ 2 5 ತೋರಿ. 6 4 24 6 3 18 6 3 18 180 5 12ರಾಗ 8 ಹೋದ್ರೆ 4 ಕೈಲ ಬಂತು 1 0. 13 ಗಂಟೆ 45 ನಿಮಿಷ. 45 ನಿಮಿಷನ ಗಂಟೆದಾಗ ಬರೀರಿ ಅಂದ್ರೆ 45 ನಿಮಿಷ ಬರೀರಿ. ತೆಳಗ 60 ನಿಮಿಷ ಅಂದ್ರೆ 1 ಗಂಟೆ. 45 ನಿಮಿಷ ಅಂದ್ರೆ ಎಷ್ಟು ಗಂಟೆ ಅಂದ್ರೆ 15 3 45 15 4 60. 13 ಗಂಟೆ 3 4 ಅಂಶ. 13.34 ಅಂಶ ಗಂಟೆ. 13.34 ಅಂಶ ಗಂಟೆ ಅಂತ ಬರೀ. ಗಂಟೆಗಳು. ಈಗ ಒಂದೊಂದೊಂದು ಲೆಕ್ಕಗಳನ್ನು ನೀವು ಹಂಗೆ ಹೊಸದೇ ಕಲ್ಕೊತ ಹೋಗ್ಬೇಕಿನ್ನ. ಹಿಂಗೆ ಇಂಥ ಲೆಕ್ಕಗಳನ್ನು ಕಲಿಯೋದ್ರಿಂದ ಹಿಂಗೆ ಏನಾಗ್ತದೆ ನಿಮಗೆ? ತಾನೇ ತಿಳಿತಾರೆ. ಗಂಟೆ ನಿಮಿಷ, ಇದು ನಿಮಿಷದ. ಈ ನಿಮಿಷಕ್ಕೆ ನಿಮಿಷದಿಂದ ಭಾಗಿಸಿದ್ರೆ ಏನು ಬರ್ತದ?
ಗಂಟೆಗಳ ಬರ್ತಾವ, ಇಲ್ಲಿ ಉಳಿದದ್ದು ನಿಮಿಷ ಇರ್ತಾವ. ಇವು ಉಳಿದದ್ದೇನು ಇವು ನಿಮಿಷ, ಇವು ಒಟ್ಟು ನಿಮಿಷಗಳು ಇವು. ಇದು ಒಟ್ಟು ನಿಮಿಷಗಳು. ಇದು ಗಂಟೆ ಮಾಡಲಿಕ್ಕೆ 60 ನಿಮಿಷಲ್ಲೇ ಭಾಗಿಸ್ಬೇಕು. 60 ನಿಮಿಷ ಅಂದ್ರೆ 1 ಗಂಟೆ. 825 ನಿಮಿಷ ಅಂದ್ರೆ ಏನು, 13 ಗಂಟೆ ಆಯ್ತು. 13 ಗಂಟೆ ಆಯಿತು. ಈ 45 ನಿಮಿಷ ಇಟ್ಟು ಈ 60 ಇಲ್ಲಿ ಇಡ್ರಿ, ಮತ್ತು ಕನಿಷ್ಠ ರೂಪಕ್ಕೆ ತೊಗೊಂಡು ಬರ್ರಿ. 15 ಮೂರಲೆ 15 ನಾಲ್ಕಲೆ ಬರೋಬ್ಬರಿ 13.34 ಗಂಟೆ ಅಂತ ಬರಿಬೋದು. ಇಂಥವೆಲ್ಲ ಪ್ರತಿಯೊಂದು ಲೆಕ್ಕಗಳನ್ನು ನೀವು ತಿಳ್ಕೊತ ಹೋಗ್ಬೇಕು. ಯಾಕಂದ್ರೆ ಇದ್ರಾಗ ಇಂಥ ಗಣಿತಗಳನ್ನು ಬಿಡಿಸೋದ್ರಿಂದ ಏನು ಬರ್ತದೆ, ಹೆಚ್ಚಿನ ನಾಲೆಜ್ ಬರ್ತದೆ. ನೀವು ಅದಕ್ಕೆ ಇಂಥ ಗಣಿತಗಳನ್ನು ನೀವು ಮಾಡಬೇಕು, ಫೇರ್ದಾಗ ಬರ್ಕೋಬೇಕು, ಚೆನ್ನಾಗಿ ಬಿಡಿಸ್ಬೇಕು, ಮುಂದಿನ ಗಣಿತ ಬಿಡಿಸ್ರಿ.